ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬೇಲ್ದಣ್ಣಿನ ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ. ಅದಕ್ಕೂ ಮುಂಚೆ ಈ ಬೇಲ್ದಣ್ಣಿನ ಸಿಪ್ಪೆ ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನ ತೋರಿಸ್ಕೊಡ್ತಿದ್ದೀನಿ. ನಾನಿಲ್ಲಿ ಒಂದು ಕಲ್ಲನ್ನ ತಗೊಂಡು ನೀಟಾಗಿ ತೊಳೆದಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಅಂದರೆ ಒಂದು ಹನಿ ಆಗುವಷ್ಟು ನೀರನ್ನು ಹಾಕ್ಕೊಳ್ಳಿ. ನೆಕ್ಸ್ಟು ಬೇಲ್ದಣ್ಣಿನ ಸಿಪ್ಪೆ ತಗೊಂಡು ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಈ ಥರ ತೇಯ್ಕೋಬೇಕು. ಈ ಥರ ತೇಯ್ಕೊಳ್ಳೋದ್ರಿಂದ ಒಂದು ಪೇಸ್ಟು ರೆಡಿ ಆಗ್ತಾ ಹೋಗುತ್ತೆ. ನೋಡಿ ತೋರಿಸ್ತಿದ್ದೀನಿ ಯಾವ ರೀತಿ ಈ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋದು ಅಂತ. ಈ ಥರ ಪೇಸ್ಟನ್ನ ನೀಟಾಗಿ ನುಣ್ಣಗಾಗೋವರೆಗೂ ರೆಡಿ ಮಾಡ್ಕೋಬೇಕು. ಈ ಪೇಸ್ಟನ್ನು ಬೇಲ್ದಣ್ಣಿನ ಸಿಪ್ಪೆ ಪೂರ್ತಿ ನುಣ್ಣಗಾಗಬೇಕು, ಅಲ್ಲಿವರೆಗೂ ಪೇಸ್ಟ್ ಮಾಡ್ಕೊಳ್ಳಿ. ನಾನೀಗ ತೋರಿಸ್ತಾ ಇದ್ದೀನಿ ಬೆರಳಲ್ಲಿ ತೆಗೆದುಬಿಟ್ಟು ಯಾವ ಥರ ಪೇಸ್ಟ್ ರೆಡಿ ಆಗಿದೆ ಅಂತ. ಈ ಪೇಸ್ಟನ್ನು ಮೋಷನ್ ಆಗೋವಂಥ ಮಕ್ಕಳಿಗೆ, ಅಂದರೆ ಮೋಷನ್ ನಿಲ್ತಾನೆ ಇಲ್ಲ, ತುಂಬಾ ಮೋಷನ್ ಆಗ್ತಿದೆ ಅನ್ನೋ ಮಕ್ಕಳಿಗೆ ಈ ಪೇಸ್ಟನ್ನು ತಿನ್ನಿಸೋದ್ರಿಂದ ಆಟೋಮೆಟಿಕ್ ಮೋಷನ್ ನಿಂತೋಗುತ್ತೆ. ಬನ್ನಿ ಈಗ ಬೇಲ್ದಣ್ಣಿನ ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ. ನಾನಿಲ್ಲಿ ಒಂದು 3 ಹಣ್ಣನ್ನು ತಗೊಂಡಿದ್ದೀನಿ. ಬೇಲ್ದಣ್ಣ, ಇದನ್ನು ಬೇಲ್ದಣ್ಣು ಅಥವಾ ಬೆಲ್ಲದಣ್ಣು ಅಂತಲೂ ಕರೀತಾರೆ. ಈ ಹಣ್ಣು ಮಾಗಿರೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಒಂದು 3 ಹಣ್ಣನ್ನು ತಗೊಂಡಿದ್ದೀನಿ. ನೋಡಿ, ನಿಮಗೆ ತೋರಿಸೋದಕ್ಕೆ ಅಂತಲೇ ಈ 3 ಹಣ್ಣನ್ನು ತಗೊಂಡಿದ್ದೆ. ನೋಡಿ, ಈ ಹಣ್ಣು ಮಾಗಿದೆ. ಈ ತೊಟ್ಟಲ್ಲಿ ಬ್ರೌನ್ ಕಲರ್ ಬಂದಿದೆ ನೋಡಿ. ಈ ಥರ ಇದ್ದರೆ ಈ ಹಣ್ಣು ಮಾಗಿದೆ ಅಂತ. ಈ ಹಣ್ಣು ಮಾಗಿದಾಗ ಫುಲ್ ಸ್ಮೆಲ್ ಬರ್ತಾ ಹೋಗುತ್ತೆ, ಘಮ ಘಮ ಅಂತ. ಆವಾಗಲೇ ಗೊತ್ತಾಗುತ್ತೆ ನಮಗೆ ಈ ಹಣ್ಣು ಮಾಗಿದೆ ಅಂತ. ಇನ್ನು ಮಿಕ್ಕಿರೋ 2 ಹಣ್ಣು ಮಾಗಿಲ್ಲ, ಅದು ತೊಟ್ಟಲ್ಲಿ ಸ್ವಲ್ಪ ಗ್ರೀನ್ ಆಗಿದೆ. ಈ ಮಾಗಿರೋ ಹಣ್ಣನ್ನು ತಗೊಂಡು ನಾನೀಗ ಜ್ಯೂಸನ್ನು ಮಾಡ್ಕೋತೀನಿ. ನಾನಿಲ್ಲಿ ಈ ಹಣ್ಣನ್ನು ಒಂದು ಕೋಲಿಂದ ಹೊಡ್ಕೋತಾ ಇದ್ದೀನಿ. ನೋಡಿ, ಹೊಡೆದು ಸಿಪ್ಪೆನ ತೆಗಿತಾ ಇದ್ದೀನಿ. ನೋಡಿ ಯಾವ ಥರ ಬಂದಿದೆ ಹಣ್ಣು. ತುಂಬಾ ಹಣ್ಣಾಗಿದೆ, ಇದು ಚೆನ್ನಾಗಿದೆ. ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಸ್ಪೂನಲ್ಲಿ ಹಣ್ಣನ್ನು ತೆಗೆದುಬಿಟ್ಟು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೋತಾ ಇದ್ದೀನಿ. ಫುಲ್ ಎಲ್ಲ ನೀಟಾಗಿ ತೆಗೆದುಬಿಟ್ಟು ಹಾಕ್ಕೊಳ್ಳಿ ಮಿಕ್ಸಿ ಜಾರ್ ಒಳಗಡೆ. ನಾನಿಲ್ಲಿ ದೊಡ್ಡ ಸೈಜಲ್ಲಿರೋ ಹಣ್ಣನ್ನು ತಗೊಂಡಿದ್ದೀನಿ. ಇದು ಒಂದು 10 ಜನಕ್ಕೆ ಆಗುವಷ್ಟು ಜ್ಯೂಸು ರೆಡಿ ಆಗುತ್ತೆ ಇದರಿಂದ. ಈ ಸಿಪ್ಪೆಲಿರೋ ಹಣ್ಣೇ ನಮಗೆ ಟೇಸ್ಟ್ ಕೊಡೋದು. ತುಂಬಾ ಚೆನ್ನಾಗಿರುತ್ತೆ ಈ ಹಣ್ಣು. ಹಾಗೇನೂ ಕೂಡ ತಿನ್ಬೋದು, ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ ನಾನಿಲ್ಲಿ ಯಾವ ಥರ ತೆಗಿತಾ ಇದ್ದೀನಿ ಅಂತ. ನಿಮಗಿಲ್ಲಿ ಸಿಪ್ಪೆನ ತೋರಿಸ್ತಾ ಇದ್ದೀನಿ ಯಾವ ರೀತಿ ತೆಗಿಬೇಕು ಈ ಹಣ್ಣನ್ನು ಅಂತ. ಈಗ ತೆಗೆದಿದ್ದಾಗಿದೆ. ನೆಕ್ಸ್ಟು ನಾನಿಲ್ಲಿ ಒಂದು ಉಂಡೆ ಬೆಲ್ಲನ ತಗೊಂಡಿದ್ದೀನಿ. ನಾನು ಒಂದು ಉಂಡೆ ಪೂರ್ತಿನೂ ಉಪಯೋಗಿಸ್ಕೋತಾ ಇಲ್ಲ ಈ ಜ್ಯೂಸ್ಗೆ. ಎಷ್ಟು ಬೇಕು ಅಷ್ಟನ್ನೇ ಹಾಕ್ಕೋತಾ ಇದ್ದೀನಿ. ಈಗ ಬೆಲ್ಲನ ಕುಟ್ಟಿ ಪುಡಿ ಮಾಡಬೇಕು. ಅಷ್ಟೇನು ಫುಲ್ಲು ಏನು ನುಣ್ಣಗೆ ಆಗೋವರೆಗೂ ಕುಟ್ಕೋಬೇಕು ಅಂತ ಏನಿಲ್ಲ. ಒಂದು ಮೀಡಿಯಮ್ ಹಂತಕ್ಕೆ ಕುಟ್ಕೊಳ್ಳಿ. ನಾನಿಲ್ಲಿ ತೋರಿಸ್ತಿದ್ದೀನಿ ನೋಡಿ ಯಾವ ಥರ ಪುಡಿ ಮಾಡ್ಕೊಂಡಿದ್ದೀನಿ ಬೆಲ್ಲನ ಅಂತ. ಇಷ್ಟಿದ್ರೆ ಸಾಕು. ಮಿಕ್ಸಿಗೆ ಹಾಕ್ತೀವಲ್ಲ ಆವಾಗೆಲ್ಲ ಫುಲ್ಲು ನುಣ್ಣಗಾಗ್ಬಿಡುತ್ತೆ ಬೆಲ್ಲ. ನಾನಿಲ್ಲಿ 1 ಕಪ್ ಆಗೋವಷ್ಟು ಬೆಲ್ಲನ ತಗೊಂಡು ಮಿಕ್ಸಿ ಜಾರ್ ಒಳಗಡೆ ಹಾಕೋತಾ ಇದ್ದೀನಿ. ಈ ಬೆಲ್ಲ ಹಣ್ಣು ತಿಂತಾಯಿದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಜೀರಿಗೆನ ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋತಾ ಇದ್ದೀನಿ. ಈ ಹಣ್ಣನ್ನು ಬೀಜ ಸಮೇತ ನುಣ್ಣಗಾಗಬೇಕು, ಅಲ್ಲಿವರೆಗೂ ರುಬ್ಕೊಳ್ಳಿ. ಈಗ ನೋಡಿ ಪೇಸ್ಟ್ ರೆಡಿ ಆಗಿದೆ. ಈಗ ನಾನಿಲ್ಲಿ ಒಂದು ಬಟ್ಲು ತಗೊಂಡು ಅದರೊಳಗಡೆನ ಪೇಸ್ಟ್ ರುಬ್ಕೊಂಡಿದ್ದೆ ಅಲ್ವಾ ಹಣ್ಣನ್ನು, ಅದನ್ನು ಹಾಕ್ಕೋತಾ ಇದ್ದೀನಿ. ಇದನ್ನು ಫಿಲ್ಟ್ರ್ ಮಾಡೋ ಅವಶ್ಯಕತೆ ಏನಿಲ್ಲ, ಬೀಜ ಎಲ್ಲ ಫುಲ್ಲು ನುಣ್ಣಗಾಗಿರುತ್ತೆ, ಅದಕ್ಕೋಸ್ಕರ. ನೋಡಿ ಈಗ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ಇದಕ್ಕೆ. ಇದು ಫುಲ್ಲು ಗಟ್ಟಿ ಇರುತ್ತೆ. ನಾವು ಎಷ್ಟು ನೀರು ಹಾಕ್ಕೋತೀವೋ, ಅಂದರೆ ಎಷ್ಟು ತೆಳ್ಳಗೆ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಜ್ಯೂಸು. ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡು ಈಗ ಮಾಗೊಯ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಮಾಗೊಯ್ಕೊಂಡ್ರೆ ಜ್ಯೂಸ್ ರೆಡಿ ಆಗುತ್ತೆ. ಈಗ ಮಾಗೊಯ್ದಿರೋ ಜ್ಯೂಸನ್ನು ಒಂದು ಗ್ಲಾಸಲ್ಲಿ ಹಾಕ್ತಾ ಇದ್ದೀನಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಇದು ದೇಹಕ್ಕೂ ಕೂಡ ತಂಪು ಈ ಹಣ್ಣಿನ ಜ್ಯೂಸು.
ಥ್ಯಾಂಕ್ ಯು ಫಾರ್ ವಾಚಿಂಗ್.